ಸ್ನೇಹಿತರೆ ನಮಸ್ಕಾರ. ನಾನು ರವಿನಾಥ್ ಭಟ್ರೇನ್ ಶೆಟ್ಟಿ. ಈಗಾಗಲೇ ಒಂದು ಎಪಿಸೋಡ್ನಲ್ಲಿ ನೋಡಿರುವ ಹಾಗೆ ರಾಷ್ಟ್ರೀಯ ಕಲಾಮೇಳ ಚಿತ್ರಕಲಾ ಪರಿಷತ್ತಿನ ಆವರಣದಲ್ಲಿ ನಡೀತಾಯಿತು. ಇದು ಎರಡನೇ ವಿಡಿಯೋ, ಅದರ ಒಂದು ಭಾಗ. ಈಗ ನೋಡ್ತಾ ಹೋಗಿ ಎಲ್ಲ ಕಲಾವಿದರು ಇಲ್ಲಿ ಸ್ಟಾಲ್ ಅನ್ನು ಹಾಕಿರುವಂಥದ್ದು. ಕೆಲವೊಂದು ಸ್ಟಾಲ್ಗಳು ನಿಮಗೆ ತೋರಿಸ್ದೆ. ಈಗ ನಮ್ಮ ಸ್ಥಳೀಯ ಕಲಾವಿದರನ್ನ ಕೆಲವರನ್ನು ಮಾತಾಡ್ತಿದ್ವಿ. ಕುಲಕರ್ಣಿ ಅವರು ಬರ್ತಾ ಇದ್ದಾರೆ ನೋಡಿ. ಈ ಸ್ಟಾಲ್ಗಳು ಒಳ್ಳೆ ಸ್ಟಾಲ್ಗಳು. ಈ ಮಳೆಗಾಲ ಆಗಿರೋದ್ರಿಂದ ನೀರು ಬೀಳಬಾರ್ದು, ಮಳೆ ಬಂದರೂ ಕೂಡ ತೊಂದರೆ ಆಗಬಾರ್ದು ಅಂತ ಸೀಲಿಂಗ್ ಎಲ್ಲ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ ಸ್ಟಾಲ್ಸ್ ಎಲ್ಲಾನು. ನ್ಯಾಷನಲ್ ಮೇಳ ಆಗಿರೋದ್ರಿಂದ ಹೊರಗಡೆ ಎಲ್ಲ ಡೆಲ್ಲಿಯಿಂದ, ಬಾಂಬೆ, ಕಲ್ಕಟ್ಟ ಮತ್ತೆ ಇಂದ ಕೆಲವು ಹೊರದೇಶದಿಂದ, ದುಬೈನಿಂದ ಕೂಡ ಬಂದಿದ್ದಾರೆ. ಆಗ್ಲೇ ಹೇಳ್ದಾಗೆ ನಾನು ಇವಾಗ ಇಲ್ಲಿ ಸ್ಥಳೀಯ ಕಲಾವಿದರನ್ನ ಕೆಲವರನ್ನ ಮಾತಾಡ್ಸೋಣ ಬನ್ನಿ. ಮಿಲನ ಸಾಜಿ ಅಂತಂದ್ಬಿಟ್ಟು ಆಕ್ಚುಲಿ ಇವರು ಕೇರಳ ಮೂಲದವರು, ಬೆಂಗಳೂರಲ್ಲಿ ಇದ್ದಾರೆ. ಈಗ ಅವ್ರದ ಒಂದು ಸ್ಟಾಲು ಇಲ್ಲಿ ನೋಡ್ತಾ ಇದೀವಿ. ನೋಡಿ ಇವಾಗ ಅವ್ರನ್ನ ಮಾತಾಡ್ಸೋಣ. Hi, I'm Milna Saji, a Bangalore-based artist. Thanks for covering me, Benakam Academy of Art. I'm very grateful. I work in abstract expressionism. The media I use is actually and on canvas. All my works are intuitive and organic. Uh, it evolves as I paint. My inspiration comes from nature, human sight, and quantum physics. Thank you. Thank you for covering. My series is on precious keepsakes, the things from past as well as present, like the simple pleasures of life which we take for granted, whether it's a cup of chai, listening to music, resting. So the companionship is there in my paintings, as well as you can see the antique objects which I want to hold on to, whether it is the typewriter, the camera cover, all the old papers, all matter a lot to me. I don't want to let them go. They are the precious keepsakes for me. Thank you. So,
ಸ್ನೇಹಿತರೆ ನಮಸ್ಕಾರ. ಇವತ್ತು ಪಾಸಾ ಕುಮಾರ್ ಅಂತ ನಮ್ಮ ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ಅಧ್ಯಕ್ಷರು, ಹಿರಿಯ ಕಲಾವಿದರು ಕೂಡ. ಇವ್ರದ್ದು ಒಂದು ಇವತ್ತು ಬೆಂಗಳೂರು ಉತ್ಸವದಲ್ಲಿ ಒಂದು ಗ್ಯಾಲರಿ ಒಂದು ಸ್ಟಾಲ್ ಹಾಕಿದ್ದಾರೆ. ಆ ಸ್ಟಾಲು ಮತ್ತು ಅವರ ವರ್ಕ್ ಬಗ್ಗೆ ಒಂದು ಸ್ವಲ್ಪ ನಿಮಗೆಲ್ಲ ತಿಳಿಲಿ ಅಂತ ಅವ್ರು ಮಾತಾಡ್ತಾ ಇದ್ದೀನಿ. ಮಾತಾಡಿ. ನಾನು ಪಾಸಕುಮಾರ್. ಚಿತ್ರ ಬರೀತಾನೆ. ನನಗೆ ಅಬ್ಸ್ಟ್ರಾಕ್ಟ್ ಮತ್ತು ರಿಯಲಿಸ್ಟಿಕ್ ಪೇಂಟಿಂಗ್ಸ್ ಮಾಡೋದ್ರಲ್ಲಿ ತುಂಬ ಆಸಕ್ತಿ. ನನ್ನ ಸುತ್ತಮುತ್ತ ಜನಗಳ ಬಗ್ಗೆ ಚಿತ್ರಗಳನ್ನು ಬರೆದಿದ್ದೇನೆ. ನೀವು ಇಲ್ಲಿ ನೋಡ್ಬೋದು, ಇದೆಲ್ಲ ನನ್ನ ಸುತ್ತಮುತ್ತ ಜನಗಳದ್ದು. ಮತ್ತು ಜೊತೆಯಲ್ಲಿ ನನ್ನ ಡ್ರಾಯಿಂಗ್ಸ್ ಬಗ್ಗೆ ನನಗೆ ತುಂಬ ಕ್ರೇಜು. 100 ಡ್ರಾಯಿಂಗ್ಸ್ ಮಾಡಿದ್ದೇನೆ. ಸೊ ಇಲ್ಲಿ ಸ್ಟಾಲಲ್ಲಿ ಬಂದವರೆಲ್ಲ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ನನ್ನ ಡ್ರಾಯಿಂಗ್ಸ್ ಅನ್ನೋದು ನನಗೆ ತುಂಬ ಸಂತೋಷ ಕೊಟ್ಟಿದೆ. ಹಾಗೆ ಇಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. CKP ಅವರು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಇದು ಪ್ರತಿ ವರ್ಷ ಆಗೋದ್ರಿಂದ ಇಡೀ ಕರ್ನಾಟಕದ ಜನತೆ ಇದು ಬರ್ತಾರೆ. ಎಲ್ಲ ಸ್ಕೂಲ್ ಆಫ್ ಆರ್ಟ್ಸ್ ಅವರೆಲ್ಲ ಬಂದು ಇಲ್ಲಿ ನೋಡೋದಕ್ಕೆ ತುಂಬಾ ಒಳ್ಳೆ ವೇದಿಕೆಯನ್ನು ಕಲ್ಪಿಸಿದ್ದಾರೆ. ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ. ಥ್ಯಾಂಕ್ ಯು. ಹೊಸಕುಮಾರ್ ಸರ್ ಅವರ ಎಲ್ಲ ಕೃತಿಗಳನ್ನ ಇಲ್ಲಿ ನೋಡ್ಬೋದು. ಕೆಲವು ಹಳೆ ಕೃತಿಗಳಿದಾವೆ. ಹಳೆ ಕಲಾಕೃತಿಗಳ ಜೊತೆಯಲ್ಲಿ ಬ್ಲಾಕ್ ಅಂಡ್ ವೈಟ್ ಡ್ರಾಯಿಂಗ್ ಕೂಡ ಇದೆ. ಕೆಳಗಡೆ ಇರೋದೆಲ್ಲ ಚಿಕ್ಕದಿದೆ. ಸಮಗ್ರವಾದ ವರ್ಕ್ಸ್ ಎಲ್ಲ ಇದೆ. ಹಿಂದೆ ನೋಡಿ ಈ ಬೆಳಗಾವಿ ಕಲಾವಿದರು. ಇಲ್ಲಿ ಕೂಡ ಟೆಂಪಲ್ ನ ವರ್ಕ್ಸ್ ಇದೆ. ಇದು ಕೊನೆಯ ಸ್ಟಾಲು ಈ ವಿಡಿಯೋಗೆ. ಇದು ಸ್ಥಳೀಯ ಕಲಾವಿದರು ಟ್ರೆಡಿಷನಲ್ ಪೇಂಟಿಂಗ್ ನ ಒಂದು ಸ್ಟಾಲ್ ಇದು. ಇದರಲ್ಲಿ ರಾಮಾಯಣದ ಬಗ್ಗೆ ಮತ್ತು ಮಹಾಭಾರತದ ಬಗ್ಗೆ ಬೃಹತ್ ಗಾತ್ರದ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ಇಲ್ಲೊಂದು ಇದು ಮಹಾಭಾರತದ್ದು ಕೆಳಗಡೆ ಇರೋದು ಲಕ್ಷ್ಮಿ. ಕೆಳಗಡೆ ಇಲ್ಲೊಂದಿದೆ. ಇದು ದೊಡ್ಡ ಒಂದು ಪೇಂಟಿಂಗ್. ಸಂಪೂರ್ಣವಾಗಿ ರಾಮಾಯಣದ ಎಲ್ಲ ಚಿತ್ರಗಳನ್ನ ಇಲ್ಲಿ ಬಿಡಿಸಿದ್ದಾರೆ. ಮತ್ತು ಶ್ರೀರಾಮನ ಪಟ್ಟಾಭಿಷೇಕವನ್ನು ಕೂಡ ಮಧ್ಯದಲ್ಲಿ ಸಂಪೂರ್ಣ ರಾಮಾಯಣದ ಎಲ್ಲ ಚಿತ್ರಗಳು ಇದರಲ್ಲಿ ಅಡಕವಾಗಿದೆ. ವಿಶೇಷವಾಗಿ ಟ್ರೆಡಿಷನಲ್ ಮೈಸೂರು ಪೇಂಟಿಂಗ್ ನಲ್ಲಿ ಮಾಡಿದ್ದಾರೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.